ಅಮ್ಮ ಇದೇನು ಹೇಳು, ಏನು ಕಾಸ್ಟ್ಲಿ? ಬೆಲೆ ಕಟ್ಟಕ್ಕಾಗ್ದಿರೋ ಐಟಮ್ ಇದೆ ಬಾ. ಇದ್ರೊಳಗಡೆ ಒಂದು ಐಟಮ್ ಇದೆ, ಏನು ಅಂತ ತೋರಿಸ್ತೀನಿ ಬಾ. ಹೊರಗಡೆ ಹೋಗಿ ಓಪನ್ ಮಾಡೋಣ. ಗೈಸ್, ಅಮ್ಮ ಅಲ್ಲಿ ಫೋನಲ್ಲಿ ಮಾತಾಡ್ತೈತೆ ಅಣ್ಣನ ಜೊತೆ. ಇವಳು ಜಾಸ್ತಿ ಎಗರಾಡ್ತಾವಳೆ. ಇನ್ನೊಂದ್ಸರಿ ನಾನು ವಿಷಯಕ್ಕೆ ಬಾ. ಬಿಟ್ಟ ಅಂದರೆ ಮಾಡ್ತೀಯ 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 ಮಾಡ್ತೀಯ. ಗೈಸ್, ಈ ಕೈ ಇದು ಹಿಂಗೆ ಅಂದರೆ ಒಂಥರ ಲಾಕಿದ್ದಂಗೆ. ಈ ಕಡೆ ಹೇಳಿದ್ರೆ ಫುಲ್ ತಿರುಗಿಸ್ ನೋಡೋಣ. ಕೈ ಈ ಕಡೆ ಬರ್ತದೆ ನೋಡೋಣ ಪಪ್ಪು. ಇಲ್ಲ ಅಮ್ಮ ಅಂತೆ ತಿರುಗಿಸೇಳಿ ಇನ್ನೊಂದು ಸರಿ. ಸೊ ಫೈನಲಿ ತಮ್ಮನಲ್ಲೂ ಟೈಟಲ್ ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಸ್ಪೆಷಲ್ ಡೇ ನನಗೋಸ್ಕರ ಅಂತ. ಬಿಕಾಸ್ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 4 ರಿಂದ 5 ವರ್ಷ ಆಯಿತು. ಅದರಲ್ಲೂ ಕೂಡ ಬೇರೆ ಬೇರೆ ಚಾನಲ್ ಮಾಡಿಬಿಟ್ಟು ಲಾಸ್ಟಿಗೆ ಈ ಚಾನಲ್ ಮಾಡಿ ಇದರಲ್ಲಿ ಗೇಮಿಂಗ್ ಕಂಟೆಂಟ್ ಹಾಕ್ಬಿಟ್ಟು ಗ್ರೋತ್ ಮಾಡಿ ಆಮೇಲೆ ರೀಸೆಂಟಾಗಿ ವ್ಲಾಗಿಂಗ್ ಮಾಡಿಕೊಂಡು ಹೇಗೋ ಕಷ್ಟಪಟ್ಟು ಇಲ್ಲಿವರೆಗೂ ಬಂದೆ. ಸೊ ಫೈನಲಿ ನನ್ನ ಚಾನಲಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ. 100K ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆದರೆ ಸೊ ನನಗೆ ಯೂಟ್ಯೂಬ್ ಅವರೇ 1 ತಿಂಗಳು ಟೈಮ್ ತಗೊಂಡು 1 ತಿಂಗಳು ಒಳಗಡೆ ಒಂದು ಮೋಸ್ಟ್ಲಿ 15 ದಿವಸ ಅನಿಸುತ್ತೆ ತಗೊಂಡು ಸೊ ನನಗೆ ಸಿಲ್ವರ್ ಪ್ಲೇ ಬಟನ್ ಅಂತ ಕಳಿಸ್ಕೊಡ್ತಾರೆ. ಆ ಸಿಲ್ವರ್ ಪ್ಲೇ ಬಟನ್ ಫೈನಲಿ ಇವಾಗ ಬಂದಿದೆ. ನಾನು ಆಲ್ರೆಡಿ 15 ಡೇಸ್ ಬ್ಯಾಕೆ ಬುಕ್ ಮಾಡಿದ್ದೆ. ಇವಾಗ ಬಂದು ರೀಚ್ ಆಗಿದೆ. ಅದು ಕೂಡ ಇವಾಗ ಇಲ್ಲಿದೆ, ಮಡಿಕೇರಿಯಲ್ಲಿದೆ. ಫುಲ್ ಅಂದರೆ ಫುಲ್ ಖುಷಿ ಆಗ್ತಿದೆ. ಫುಲ್ ಅಂದರೆ ಫುಲ್ಲು ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಸೊ ನೋಡೋಣ, ಹೋಗೋಣ, ಕಲೆಕ್ಟ್ ಮಾಡ್ಕೊಬರೋಣ. ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೆ ಅದನ್ನ ನಮ್ಗೆ ಗುರುತು ಅಂತಲೇ ಹೇಳ್ಬೋದು. 100K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ಸೊ ನಮ್ಗೆ ಅದನ್ನ ಕೊಡ್ತಾರೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ನಾವು ಕಲೆಕ್ಟ್ ಮಾಡ್ಕೊಬರೋಣ, ಓಕೆನಾ? ಸೊ ಆಮೇಲೆ ಅಮ್ಮಂಗೂ ತೋರಿಸೋಣ ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ತೋರಿಸೋಣ, ಎಲ್ರಿಗೂ ತೋರಿಸೋಣ. ಕಾಲ್ ಮಾಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಫಸ್ಟ್ ನಾವು ಮಡಿಕೇರಿಗೆ ವಿಸಿಟ್ ಮಾಡೋಣ, ಬನ್ನಿ. ಯಾವತ್ತೂ ಕೂಡ ನಾನು ಕೊರಿಯರ್ ಆಫೀಸ್ಗೆ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಕೇಳ್ಕೊಂಡು ಹೋಗಬೇಕು, ಲೊಕೇಶನ್ ಗೊತ್ತಿಲ್ಲ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಸಿಲ್ವರ್ ಪ್ಲೇ ಬಟನ್ ಬಂತು. ಸಿಲ್ವರ್ ಪ್ಲೇ ಬಟನ್ ಬಂತು ಕೊರಿಯರ್ ಇದರಲ್ಲಿ. ನಮ್ದಕ್ಕೆ ಸಬ್ಸ್ಕ್ರೈಬರ್ ಗೈಸ್, ನಮ್ದಕ್ಕೆ ಸಬ್ಸ್ಕ್ರೈಬರ್ ಅಂತ ಹೇಳೋಕ್ಕಿಂತ ನಮ್ದಕ್ಕೆ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು. ಮತ್ತೇನು ಬ್ರೋ ವಿಶೇಷ? ಆನಲ್ಲಿದೆ ಇಲ್ಲಿ ನೋಡಿ. ಏನಾಗಲ್ಲ, ಯೂಟ್ಯೂಬಲ್ಲಿ ಬರ್ತೀರಾ ಬಿಡಿ. ಫಸ್ಟ್ ಇಲ್ಲೇ ಬಂದಿದ್ದು. ಕೊರಿಯರ್ ಆಫೀಸ್ ಇದೆ ಅಂತ ಇಲ್ಲೆಲ್ಲೋ. ಅಲ್ಲೊಂದು ಕೊರಿಯರ್ ಆಫೀಸ್ ಇದೆ. ಹೌದಾ? ಹಾಸ್ಪಿಟಲ್ ಬೋರ್ಡ್ ಇದೆ. ಅದ್ರ ಪಕ್ಕ ಮುಂದೆ ಹುಡುಗರು ಬಾಯ್ಸ್ ನಿಂತಿದ್ದಾರೆ, ಅದೇ ಇರ್ಬೋದು. ಕೊರಿಯರ್ ಆಫೀಸ್ ಅಲ್ಲೇ ಅದ ಹೆಸರೇನು? ಅದು ಶಾಡೋ ಫೆಕ್ಸ್. ಹೌದಾ? ಮುತ್ತಪ್ಪ ಟೆಂಪಲ್ ಟರ್ನ್ ಆಗ್ತೀವಲ್ಲ, ಅದ್ರ ಪಕ್ಕನೇ ಅಲ್ಲೇ. ಅಲ್ಲ, ನೀವು ಇಲ್ಲೇ ಇರ್ತೀರಾ? ನಾನು ಅಲ್ಲಿ ಹೋಗಿ ಕೇಳ್ಕೊ ಬಂದ್ಬಿಡ್ಲ, ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೊಬಿಡಿ, ಬಂದೆ. ಹಾಂ, ಓಕೆ. ಇದಾ ಟಿಂಗ್ ಚಿಕ್ಕಿಡ್ಡಿಂಗ್. ನಿತಿನ್ ಅಂತ ಒಂದು ಪಾರ್ಸಲ್ ಇದೆ. ಅಲ್ಲ, ಬಾಕ್ಸ್ ಅಷ್ಟು ಚಿಕ್ಕ ಇದೆ. ಸೈನ್ ಹಾಕ್ಬೇಕಾ? ಎಲ್ಲಿ? ಆಯಿತಾ, ಥ್ಯಾಂಕ್ ಯು. ಆಗುತ್ತೆ. ವ್ಲಾಗ್ ಮಾಡ್ತಾಯಿದ್ದೆ ಬಿಡಿ, ಯೂಟ್ಯೂಬಲ್ಲಿ ಬರ್ತೀರಾ? ಹಾಂ, ಬ್ಲೇಸ್ ಕನ್ನಡಿಗ ಅಂತ ಚಾನಲ್ ಇದೆ, ಅದರಲ್ಲಿ ಹಾಕ್ತೀನಿ. ಓಕೆ. ಇಷ್ಟು ಚಿಕ್ಕ ಇದೆಯಾ? ನಾನಿಲ್ಲ, ಇಷ್ಟು ಬರ್ತದೆ ಅಂದ್ಕೊಂಡಿದ್ರು. ಮೋಸ ಆಯ್ತು. ಬ್ರೋ ನಿಜ ಬ್ರೋ, ಲೆಂತ್ ಇರ್ತದೆ. ಇಲ್ಲಿಲ್ಲ, ಗೂಗಲಲ್ಲೆಲ್ಲ ದೊಡ್ಡ ಉದ್ದ ತೋರಿಸುತ್ತೆ. ಬರ್ತದೆ ಬ್ರೋ, ನೀನು ಹೆಂಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ ಅಷ್ಟು ಅಲ್ಲಲ್ಲಿ ಉಂಟು. ಇದು ಎಷ್ಟು 100K. ಅಮ್ಮ ಇದೇನು ಹೇಳು, ಏನು ಇರ್ಬೋದು ಹೇಳಿದು? ಏನು ಕಾಸ್ಟ್ಲಿ? ನಾನು ಇದರಲ್ಲಿ ಹೇಳ ನೋಟ್ಸೋ ಬುಕ್ ಇದೆ. ಒಂದು ನಿಮಿಷ ಪಪ್ಪು, ಇದರಲ್ಲಿ ನೀನು ಬೆಲೆ ಕಟ್ಟಕ್ಕಾಗ್ದಿರೋ ಐಟಮ್ ಇದೆ. ಕಟ್ಟಕ್ಕಾಗಲ್ಲ ಬಾ. ಇದ್ರೊಳಗಡೆ ಒಂದು ಐಟಮ್ ಇದೆ, ಏನೋ ಅಂತ ತೋರಿಸ್ತೀನಿ ಬಾ. ಹೊರಗಡೆ ಹೋಗಿ ಓಪನ್ ಮಾಡೋಣ. ಒಳಗಡೆ ಓಪನ್ ಮಾಡೋಣ ಅಂದರೆ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಿರೋದು, ಕತ್ಲೆಲ್ಲೋ ಕ್ಲಾರಿಟಿ ಬರೋಲ್ಲ. ತಗೋ, ಇದರಲ್ಲಿ ಒಂದು ಐಟಮ್ ಇದೆ. ಇದೇನು ಅಂತ ನೋಡೋಣ. ಓಪನ್ ಮಾಡು, ಓಪನ್ ಮಾಡು, ತೆಗಿ. ಹೆದರಿಕೆ ಅಂತ ಇದ್ರೆ ನಾನು ಬಿಸಾಡಿ ಓಡ್ತೀನಿ. ಹೆದರಿಕೆ ಅನ್ನೋದು ಏನಿಲ್ಲಮ್ಮ. ಇದೇನು ಅಂದರೆ ಸಿಲ್ವರ್ ಪ್ಲೇ ಬಟನ್ ಅಂತ ಹೇಳ್ತಾರೆ.
ಇದು ನಾನು ಯೂಟ್ಯೂಬಲ್ಲಿ ಇಷ್ಟು ಟೈಮಿಂದ ಕೆಲಸ ಮಾಡಿ 3-4 ವರ್ಷದಿಂದ ಕೆಲಸ ಮಾಡೋದಕ್ಕೆ ಯೂಟ್ಯೂಬ್ ಅವರು ಅಮೇರಿಕಾದಿಂದ ಕಳಿಸ್ಕೊಟ್ಟಿರೋದು ನನಗೆ. ಈ ಬಟನ್ ಹಿಡ್ಕೊ, ಸಿಲ್ವರ್ ಪ್ಲೇ ಬಟನ್ ಅಂತ ಹೇಳ್ತಾರೆ. ನನ್ನ ಚಾನಲ್ ನೇಮ್ ಬ್ಲೇಸ್ ಕನ್ನಡಿಗ ಅಂತ ಹಾಕಿ ನೀವು 1,00,000 ಸಬ್ಸ್ಕ್ರೈಬರ್ಸ್ ಪಾಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಕಳಿಸ್ಕೊಟ್ಟವ್ರೆ. ಅಮೇರಿಕಾದಿಂದ ಬಂದಿರೋದು ಇದು ನನಗೆ. ಸೊ ಫೈನಲಿ ತುಂಬ ಅಂದರೆ ತುಂಬ ಟೈಮ್ದು ಕನಸು ಇವಾಗ ನನಸಾಯಿತು. ನಾನು ಅಂದ್ಕೊಂಡಿದ್ದೆ ಏನಕ್ಕಂದರೆ ನೀವೊಂದು ಸಾಧನೆ ಮಾಡಿದ್ದೀರಾ, ನೀವೊಂದು ಅಚೀವ್ ಮಾಡಿದ್ದೀರಾ, 1,00,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಇದನ್ನ ಕಳಿಸ್ಕೊಟ್ಟಿರೋದು ನಮಗೆ. 1,00,000 ಆದರೆ ಇಷ್ಟು ಈ ಕಲರು, 10,00,000 ಆದರೆ ಚಿನ್ನದ ಕಲರ್ ಗೋಲ್ಡನ್ ಕಲರ್ ಕೊಡ್ತಾರೆ. ಈಗ 10,00,000 ಸಬ್ಸ್ಕ್ರೈಬರ್ ಆಗೋದು ಬಿಡೋದು ಅದು ನಮ್ಮ ಆಡಿಯನ್ಸ್ ಮೇಲೆ ಇರೋದು. ಅವ್ರು ಸಪೋರ್ಟ್ ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ ಆಗುತ್ತೆ. ಸ್ಟಿಲ್ ಗೈಸ್ ಫೈನಲಿ ಅಮ್ಮನ ಕೈಲಿ ಓಪನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ನಲ್ಲ, ಓಪನ್ ಮಾಡಿಸ್ದೆ. ಚೆನ್ನಾಗಿದೆ. ಚೆನ್ನಾಗಿದೆ ಪಪ್ಪು. ಹೆಂಗಿದೆ ಕನ್ನಡಿ ನೋಡಕ್ಕ? ಮುಖ ನೋಡ್ಕೋತಾವಳಲ್ಲಿ. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಬರುತ್ತೆ, ಗೋಲ್ಡನ್ ಪ್ಲೇ ಬಟನ್ ಚಿನ್ನದ ಕಲರ್ದು. ಅದು ಸ್ವಲ್ಪ ದೊಡ್ಡದಿರುತ್ತೆ. ಪುಣ್ಯವಂತರ ನಾವು. ಮೆಣಸು ಒಣಗಾಕ್ದ? ಹಾಂ ಗೈಸ್ ಏನು ಹೇಳೋಣ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಕೈಗೆ ಸಿಲ್ವರ್ ಪ್ಲೇ ಬಟನ್ ಬಂತು, ಅದೇ ಗುಡ್ ನ್ಯೂಸ್. ನಾನು ಯೂಟ್ಯೂಬಲ್ಲಿ ಫುಲ್ ಟೈಮ್ ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ. ಇದು ನಾವು ಐಫೋನ್ ಬ್ಲಾಗ್ ಮಾಡ್ತಿರೋದು. ಚೆನ್ನಾಗಿದೀವಲ್ಲ? ನೋಕಿಯಾ ಫೋನ್ ಗೈಸ್, ನೋಕಿಯಾ ಫೋನ್. ನೋಕಿಯಾ ಫೋನ್ ಅಲ್ಲ, ಐಫೋನ್ 17 Pro Max. ಇದ್ರಲ್ಲಿ ವಾಯ್ಸ್ ಹೆಂಗ್ ಬರ್ತೈತೆ ಗೊತ್ತಿಲ್ಲ. ನಂಗೆ ಫೋನಲ್ಲಿ ಬ್ಲಾಗ್ ಮಾಡಕ್ ಬರಲ್ಲ ಪಪ್ಪು. ನನ್ನ ಕ್ಯಾಮೆರಾ ಕೌಚ್ ಮಾಡು. ಕರ್ರಗಿದ್ದೀನಿ ನಾನು. ಕರ್ರಗಲ್ಲ, ಬ್ರೌನಿ ನಾನು, ಅದು ಬೇರೆ ವಿಷಯ. ಗೈಸ್ ಅಲ್ಲೋಡಿ, ಅದು ನಮ್ಮ ಮನೆದು ಕರಿಬೇಕು, ಅದ್ರ ಕುತ್ತಿಗೆ 1 ಗಂಟೆನೆ ತಕ್ಬಿಟ್ಟವಳೆ. ಆ್ಯಂಡ್ ಇದು ದೊಡ್ಡ ತಂಗಿ, ಇದು ಬಂದ್ಬಿಟ್ಟು ನಮ್ಮಮ್ಮ. ಕಷ್ಟ ಸುಖ ಮಾತಾಡ್ತವ್ರಲ್ಲಿ. ಇವಳು ಚಿಕ್ಕ ತಂಗಿ, ಮಧ್ಯ ತಂಗಿ, ಲಾಸ್ಟ್ ತಂಗಿ. ದೊಡ್ಡ ತಂಗಿ, ಚಿಕ್ಕ ತಂಗಿ, ಮಧ್ಯ ತಂಗಿ, ಲಾಸ್ಟ್ ತಂಗಿ ಎಲ್ಲ ಹೇಳ್ಬಿಟ್ಲಿ ಇವಳು. ಇಲ್ಲಿ ಕೈಯಲ್ಲೆಲ್ಲ ಕೆಂಪ್ ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಇದೆಲ್ಲ ನಾನು ಹೊಡೆದಿರೋ ಬಾಸುಂಡೆಗಳು. ನೋಡಿ ಎಷ್ಟು ಕೆಂಪಾಗಿದೆ. ಇಲ್ಲಿ ನೋಡಿ ಇದ್ರ ಕುತ್ತಿಗೆಯಲ್ಲಿ ಏನ್ ಕಟ್ಟಿಟ್ಟವಳೆ ಅಂತ. 250 ರೂಪಾಯಿ. 250 ರೂಪಾಯಿ. ಕಿವಿ ಜುಮ್ಕಿನ ತೆಗ್ದ್ಬಿಟ್ಟು ಯಾವ್ದೋ ಹಗ್ಗ ಹಾಕ್ಬಿಟ್ಟು ಕರಿ ಹಗ್ಗ ಕಟ್ಟವಳೆ ಆ ಬೆಕ್ಕುಗೆ. ಇನ್ನೊಂದು ವಿಷಯ ಗೊತ್ತಾ, ಎಲ್ರ ಮನೇಲಿ ಹಿಂಗೇನ ಇಲ್ಲ, ನನ್ನ ಮನೇಲಿ ಮಾತ್ರ ಹಿಂಗೇನೋ ಗೊತ್ತಿಲ್ಲ. ಅವಳಲ್ಲ ಇವಳು ಬರೋ ಬಟ್ಟೆ ನಾನು ಟೀ ಶರ್ಟ್ ತಗೊಬಂದ್ರೆಲ್ಲ ಬೋಣಿ ಮಾಡಿ ಇಟ್ಟಿರ್ತಾಳೆ. ಬೆಳಿಗ್ಗೆ ಬರ್ಬೇಕಾದ್ರೆ ಯಾವ್ದೋ ಒಂದು ಕರ್ರಿಗಿರೋ ಟೀ ಶರ್ಟ್ ಹಾಕಿದ್ಲು ಗೈಸ್. ಆ ಟೀ ಶರ್ಟ್ ಅಲ್ಲಿ ಸೊ ಏನ್ ಮಾಡಿಟ್ಟವಳೆ ಅಂದ್ರೆ ಕರ್ರಿಗಿರೋ ಟೀ ಶರ್ಟಿಗೆ ಸ್ವಲ್ಪ ಕಲರ್ ಹೊಡೆದಿಟ್ಟಿದ್ಲು ಗೈಸ್. ಏನ್ ಕಲರ್ ಗೊತ್ತಾ ಹೇಳ? ಮಾನ ಮರ್ಯಾದೆ ತೆಗೆದ್ರಲ್ಲಿ ಒಂಥರ ಸಂತೋಷ. ನಂದು ನೈಟ್ ಪ್ಯಾಂಟ್ ನ ಹಾಕೊಂಡು ಜೊತೆಗೆ ಒಂದು ಬ್ಲಾಕ್ ಟೀ ಶರ್ಟ್ ಹಾಕೊಂಡು ಮಲ್ಗವಳು. ಎಲ್ಲೇ ಬಿದ್ದಿದ್ಲು. ಅಮ್ಮ ಪಕ್ಕದಲ್ಲಿ ಮಲ್ಗಿತ್ತು, ಇಲ್ಲಿ ಕೆಳಗಡೆ ಇಲ್ಲ ಮಲ್ಕೊಂಡಿದ್ಲು. ಮಲ್ಕೊಬಿಟ್ಟು ನಾನು ಬಂದ ಅಲ್ಲಿ ಶೂ ಬಿಚ್ಚದಂಗೆ ಇವಳು ಏನ್ ಮಾಡ್ತಾವಳೆ, ಕಾಲ್ನ ಹಿಂಗ್ ಹಿಡ್ಕೊಂಡು ನೆಲಕ್ಕೆ ಹಿಂಗ್ ತಡ್ತಾ ಅವಳೆ. ಸೊ ಏನಕ್ಕಂದ್ರೆ ನಾನು ತೋರಿಸ್ತಿರೋದು ನೈಲ್ ಪಾಲಿಶ್ ನೋಡು, ನೈಲ್ ಪಾಲಿಶ್ ತೋರಿಸ್ತಿರೋದು ನಾನು ಅಂತ ಹೇಳ್ತಿರೋದು. ನೈಲ್ ಪಾಲಿಶ್ ಎಲ್ಲ ಇವಳು ತೋರಿಸ್ತಿರೋದು ನಾನು ಇನ್ ಪ್ಯಾಂಟ್ ಹಾಕೊಂಡಿದೀನಿ ಅಂತ. ಆಯ್ತಾ? ಪ್ಯಾಂಟ್ ಅದು ಬಿಡಿ, ಪ್ಯಾಂಟ್ ಏನೋ ನೈಟ್ ಪ್ಯಾಂಟ್ ಹಳೇದು ನಾನು ಯೂಸ್ ಮಾಡಲ್ಲ, ಯೂಸ್ ಮಾಡ್ಕೊಳ್ಳಿ ಬಿಡು, ಪರವಾಗಿಲ್ಲ. ಸ್ವಿಮ್ಮಿಂಗ್ ಮಾಡೋಣ ಅಂತ ಟೀ ಶರ್ಟ್ ತಗೊಂಡ್ಬಂದಿದ್ನಲ್ಲ, ಆ ಟೀ ಶರ್ಟ್ನೆಲ್ಲ ಹಾಕೊಂಡು ಉಜ್ಜಾಡಿ ನೈಟ್ ಮಲ್ಗಿ ನೈಟ್ ಏನ್ ಮಾಡವಳೆ ಅಂದ್ರೆ ಜೆಲ್ ಸೋರ್ಸವಳೆ. ಇಲ್ಲ, ಅದು ಬೇಕು ಬ್ರಷ್ ಮಾಡೋದು ಪೇಸ್ಟ್ ಆಗಿದ್ದು. ಗೈಸ್ ಜೆಲ್ ಯಾವ್ದು ಎಂಜಲ್ ಯಾವ್ದು ಪೇಸ್ಟ್ ಯಾವ್ದು ನಮ್ಗೆ ಗೊತ್ತಾಗಲ್ವಾ? ಅವಳು ಹಾಕಿರೋ ಬಟ್ಟೆಲಿ ಇಲ್ಲಿ ಇಲ್ಲೆಲ್ಲ ನನ್ ಮಗನ್ ಗಲೀಜು ಜೆಲ್ ಸುರಿಸ್ಕೊಂಡ್ ಅವಳೆ. ಕಲೆಗಳು ಇವತ್ತು ಬೆಳಗ್ಗೆ ಪೇಸ್ಟ್ ಆರಿ ಹೋಗಿದ್ದು ಬರೀ ಪುಂಕ್ತಾವಳೆ ಗೈಸ್. ಇವಾಗ ಸದ್ಯಕ್ಕೆ ನಾವು ಎಸ್ಟೇಟಲ್ಲಿ ಇರ್ಬೋದು, ಇನ್ ಫ್ಯೂಚರಲ್ಲಿ ನಾನು ಸ್ವಂತ ಮನೆ ಮಾಡೇ ಮಾಡ್ತೀನಿ. ಅಲ್ಲಿ ನೋಡಿ ಆ ಬೆಕ್ಕುನ ಓಡಿಸ್ಕೊಂಡು ಹೋಯ್ತವಳೆ. ಹೋಯ್ತಾ ಬೆಕ್ಕುನು ಹೋಯ್ತು, ನೀನ್ ಲಬ್ಬರ್ ಬ್ಯಾಂಡ್ ಹೋಯ್ತು. ಸಿಕ್ತಾ ಬೆಕ್ಕು? ಅವಳಜ್ಜಿ ತೋಟದಲ್ಲಿ ಅಲ್ಲೆಲ್ಲ ಅವಳೆ ಗೈಸ್, ಅಲ್ಲೆಲ್ಲ ಸೌಂಡ್ ಮಾಡ್ತಾವಳೆ. ಪಾಪ ಬರೀ ಕಾಲಲ್ಲಿ ಹೋಗಿದ್ಯಾ? ಆವಿದೆ ನೋಡಲ್ಲಿ ಗೈಸ್, ಚಪ್ಪಲಿ ಹಾಕೊಂಡು ಹೋಗಿದ್ದೀನಿ ಅಂದ್ಬಿಟ್ಟು ಬರೀ ಕಾಲಲ್ಲಿ ಹೋಗಿರೋದು ನೋಡಿ. ಅಮ್ಮ ಪಾಪು ಆ ಬರೀ ಕಾಲಲ್ಲಿ ಅಲ್ಲಿ ಕೆಳಗಡೆವರೆಗೂ ಹೋಗಿ ಬಂದಿದ್ಲು. ಮಕ್ಳೆಲ್ಲ ಕಕ್ಕ ಮಾಡಿರ್ತಾರೆ ಅಲ್ಲಿ. ಅದೊಂದ್ ಕೆಲಸ ಮಾಡು, ಅಲ್ಲಿ ಹಿಂದಿಯವರೆಲ್ಲ ಕಕ್ಕ ಮಾಡಿರ್ತಾರಲ್ಲ ಮಕ್ಕಳು, ಹಂಗೆ ಬಾಯಿಗೆ ಹಾಕೋಬಿಡು. ಮತ್ತೆ ಇನ್ನೇನು, ನಿಂಗೆ ಅಲ್ಲಿಗೆ ಬರೀ ಕಾಲಲ್ಲಿ ಹೋಗಿದ್ದು ಬುದ್ಧಿ ಇಲ್ಲ ನಿಂಗೆ? ಅಷ್ಟು ವ್ಯಾಕ್ ಅನ್ನೋಳು ಆ ಬೆಕ್ಕು ನೋಡ್ಕೊಂಡು ಅಲ್ಲಿಂದ ಒಂದು ರೌಂಡ್ ಹುಡ್ಕೊ ಬಂದವಳು. ಏನ್ ಪಾಪ
ಫೋಟೋ ತೆಗಿಬೇಕು ಐಫೋನಲ್ಲಿ ಗೈಸ್. ಫೋಟೋ ತೆಗೆದುಕೊಳ್ಳೋಣ ಪಾಪ. ನಿನಗೆ ಇಲ್ದಿರೋ ಫೋಟೋನ ಫಸ್ಟು ಐಫೋನಲ್ಲಿ ಮೋಡ್ಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಸ್ಮೈಲ್ ಮಾಡು, ಇನ್ನು ಚೂರು ಸ್ಮೈಲ್ ಮಾಡು, ಚೂರು. ಹ್ಞೂ, ಇನ್ನೊಂದು ಯಾವ ಥರ ಇರು. ಬೇಡ ಬಿಡು ಬಂತು ಪಾಪು, ಸಾಕು 2 ಫೋಟೋ ನೋಡು. ಗೈಸ್, ಅಮ್ಮ ಅಲ್ಲಿ ಫೋನಲ್ಲಿ ಮಾತಾಡ್ತೈತೆ ಅಣ್ಣನ ಜೊತೆ, ಇವಳು ಜಾಸ್ತಿ ಎಗರಾಡ್ತಾವಳೆ. ಬಿಟ್ಟ ಅಂದರೆ ಕಟ್ ಕಟ್ ಟಕ್ ಟಕ್ ಅಂತ 2 ಸರಿ ಕಿವಿ ಹೋಯ್ತು. ನಿನ್ನ ಕಿವಿನ ಬರ್ನ್ ಆಯ್ತೀನಿ. ಮಾಡ್ತೀಯಾ 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 ಗೈಸ್, ಈ ಕೈ ಇದು ಹಿಂಗೆ ಅಂದರೆ ಒಂಥರ ಲಾಕಿದ್ದಂಗೆ. ಈ ಕಡೆ ಹೇಳಿದ್ರೆ ನೋವಾಯ್ತದೆ ನಿಜ. ಅಳು ಅಳು ಅಳು. ಏಯ್ ಒಂದ್ಸರಿ ಹಿಂಗೆ ಫುಲ್ ತಿರುಗಿಸ್ ನೋಡೋಣ, ಕೈ ಈ ಕಡೆ ಬರ್ತದೆ ನೋಡೋಣ ಪಪ್ಪು. ಇಲ್ಲ ಇಲ್ಲ ಅಮ್ಮ ಅಂತೆ ತಿರುಗಿಸೇಳಿ ಇನ್ನೊಂದು ಸರಿ.